ಯಪ್ಪ ಏನೋಕೆ ಬಿಸಿಲು ಯವ್ವ ಆಸಕ್ ಬಂದ್ರೆ ಈ ಕಡೆ ಬಟ್ಟೆ ಹಂಗೆಲ್ಲ ನೆಂದೋಕೈತಿಲ್ಲ ಸೆಕೆ ನೀರಿಗೆ. ನಿಂಗೇನು ಅನ್ನಿಸ್ತಿಲ್ವೇನೋ? ಸುಮ್ಗಿರಲ್ಲ ಮುಂಜಾ ನಾನು ರೇಗಿಸ್ಬೇಡ ಅಂತ. ನನಗೂ ಸೆಕೆ ಹಾಕಾಯ್ತಪ್ಪ. ಕೇಳ್ ಮಾಡೋಣ. ನಾವೇನು ಮುಂಚಲ್ವ ನಿನ್ನ ಹಬ್ಬಂಗೆ ಸೆಕೆ ಆಗೋದು ನನಗೂ ಹಾಕೈತೆ. ಅಲ್ಲ ಕಣೋ ಮುಂಜ, ಆವೇನ ಬ್ಯಾಸ್ಗೆ ರಜೆ ಬಂತಲ್ಲ, ಆದ್ರೂ ನಮ್ಮ ಸ್ಕೂಲಾಗೆ ಬ್ಯಾಸ್ಗೆ ರಜೆನೂ ಕೊಟ್ಟಿಲ್ವಲ್ಲ. ನೀನ್ ತಲೆ ತಕೊಂಡೋಗಿ ಎಳ್ಳು ಗಿಡದಡಿ ಕಿಕ್ಕು. ನನ್ನ ಮಗನೇ ಗೊಂಡ ಸ್ವಲ್ಪ ನನ್ನ ಮಗನೇ, ಬ್ಯಾಸ್ಗೆ ರಜೆ ಕೊಡೋದು ನಿನ್ ಸೆಕೆ ಆಗದಾಗೆಲ್ಲ ಬ್ಯಾಸ್ಗೆ ರಜೆ ಕೊಡ್ತಾರೆ. ಪರೀಕ್ಷೆ ಎಲ್ಲ ಮುಗ್ದಾದ್ಮೇಲೆ ಬ್ಯಾಸ್ಗೆ ರಜೆ ಕೊಡೋದು. ಇನ್ನ ಈ ಪರೀಕ್ಷೆಗಳು ಶುರು ಆಗ್ತಾ ಇದಾವೆ. ಏಪ್ರಿಲ್ಗೆಲ್ಲನ ಮಾರ್ಚ್ಗೆಲ್ಲ ಪರೀಕ್ಷೆಗಳು ಇರ್ತವೆ. ಏಪ್ರಿಲ್ಗೆಲ್ಲನ ಬ್ಯಾಸ್ಗೆ ರಜೆ ಕೊಡೋದು. ಇವನಿಗೆ ಈಗಲೇ ಅಲ್ಲಾಡ್ಸ್ಬಿಡ್ತಾರೆ. ಇವ್ನು ಸೆಕೆ ಹಾಕೈತೆ, ಬ್ಯಾಸ್ಗೆ ರಜೆ ಶುರು ಆಗ್ಬಿಟ್ಟೈತೆ, ಬ್ಯಾಸ್ಗೆ ಶುರು ಆಗ್ತಿದಲ್ಲ ಕೊಟ್ಟು ಬಿಡ್ತಾರೆ ಇವ್ನಿಗೆ. ಕರೆಕ್ಟ್ ಅಲ್ವೇ? ಆದ್ರೂ ಇನ್ನು 1.5 ತಿಂಗಳು ಕಳಿಬೇಕೆ ಬ್ಯಾಸ್ಗೆ ರಜೆ ತಕೊಂಬೇಕು ಅಂದ್ರೆ? ಹೇಳೋ ಮುಂಜ ಬೋಲ್ಸೆಕೆ ಹಾಕೈತಪ್ಪ ಈ ನಡುವೆ. ಮತ್ತೀಗ ಶಿವರಾತ್ರಿ ಹಬ್ಬ ಆತಲ್ಲ, ಶಿವರಾತ್ರಿ ಹಬ್ಬದ ತಕನೇನಂತೆ ಸೋಳಿ. ಶಿವರಾತ್ರಿ ಹಬ್ಬದಿಂದ ಈಚೆಗೆ ಶಿವ ಶಿವ ಅಂತಾನೆ ಹೊರಟೋಕೈತೆ ಅಂತೆ ಸೋಳಿ. ಅದಕ್ಕೇನೆ ಈ ನಡುವೆ ಸೋಳೆ ಆಗಲ್ಲ ಸೆಕೆ. ಓ ಹೌದಲ್ವೇ? ಕರೆಕ್ಟ್. ಒಂದ್ಸತಿ ಪುರಂಗಜ್ಜಿ ಹಂಗ ಅಂತಾನ ಅಂತಿತ್ತಲ್ವೇ? ಆಮೇಕಿಂತಾನ ನೀನ್ ಬೇರೆ ನಮ್ಮ ಮೊನ್ನೆ ದಿನ ಬಿಸಿಲು ಹೊಡಿತಿತ್ತು ಅಂತಾನ ಸೂರ್ಯನ್ಗೆ ಆವಾಜ್ ಆಗ್ದಲ್ಲಪ್ಪ. ಅದಕ್ಕೂ ಸೂರ್ಯನ್ ಸಿಟ್ಟು ಬಂದು ನನ್ನ ಮಗನೇ ಇನ್ನೊಂದಿಷ್ಟು ಕಲರ್ ಬಾ ಅಂತಾನ ನೆತ್ತಿಗೆ ಹಾಕಿ ನಂಗೆನ ರುಬ್ತಾ ಇರೋದು. ಅಯ್ಯೋ ಏನ್ ರುಬ್ಬದ ಏನೋ ಹೇಳತ್ತ. ಯಪ್ಪ ರುಬ್ಬಕ್ಕೆ ಒಂಚೂರು ಹಾಕ್ತಾನೆ ಬ್ಯಾಡ್ವೆ ಅದಕ್ಕೂ. ನೀರು ಇಳ್ದು ಬೆನ್ನಿನ ಮ್ಯಾಗಲ್ಲ ನೀರು ಇಳ್ದು ಶೆಡ್ ಎಲ್ಲ ನಂದ ಐತಿ. ಹಂಗೆ ಬಿಸಿಲಡಿಯೋದು. ಇನ್ನ ಈಗೀಗ ಬ್ಯಾಸ್ಗಿನ ನೇರಪ್ಪ ಶುರುವೇ ಆಗಿಲ್ಲ. ಈಗಲೇ ಹಿಂಗ್ ಮಾಡಿದ್ರೆ ಆಮೇಕಿಂದನ ಬ್ಯಾಸ್ಗೆ ರಜೆ ಏನು ಆಶೀಸಕ್ಕೆ ಹೋಗಕ್ಕಾಗಲ್ಲ ಹೇಳು. ಸುಮ್ಕಿರಲ್ಲ ಮುಂಜ, ನೀನ್ ನಾಸ್ಬಾಯಿ ಹಾಕ್ಬೇಡ. ಫಸ್ಟ್ ನಿನ್ ಬಾಯಿ ನಿನ್ ನಾಲ್ಗೆ ಸೈಡ್ ನಂಗೆ ಮಚ್ಚ ಐತೆ ಅಂತಾನ ಪುಟ್ರಂಗ ಹೇಳ್ತಿರ್ತೈತೆ. ಹಂಗೆ ಆಗಿರತ್ತು ಮಚ್ಚ ನಾಲ್ಗೆ ನನ್ನ ಮಗನೇ. ಸುಮ್ಕಿರ. ನಾವಿನ್ನ ಬ್ಯಾಸ್ಗೆ ರಜದಾಗ ಇನ್ನ ಏನೇನ್ ಮಾಡ್ಬೇಕು, ಏನೇನ್ ತೀಟೆ ಮಾಡ್ಬೇಕು, ತರಲೆ ಮಾಡ್ಬೇಕು ಅಂತ ಎಲ್ಲ ನಾನು ಈಗ್ಲೇನ ಪ್ಲಾನ್ ಮಾಡ್ಕೊಂತಿದ್ದೀನಿ. ಈ ನನ್ನ ಮಗನ್ ನೋಡಿದ್ರೆ ಬ್ಯಾಸ್ಗೆ ರಜದಾಗ ಆಸೆಗೆ ಹೋಗಕ್ಕಾಗಲ್ಲ ಅಂತಾನೆ. ಆತ ಏನ್ ನಾನು ಹೇಳಿದ್ರೆ ಹಂಗೆ ಆಗ್ಬಿಡ್ತೈತೆ. ಸರಿ ಹೇಳು. ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರದವನು. ನೋಡ ಇವ ಅಜ್ಜನ್ ಜೋಕ ಹೆಂಗೈತಿ. ನಾವಿಲ್ಲಿ ಬಿಸ್ಲಾಗೆ ನೀರ್ ಇಳಿತಾ ಇದಾವೆ ಅಡಿಯಿಂದ ಮುಡಿ ತಕನ. ಇವ ಅಜ್ಜ ಒಂದ್ ಶೆಡ್ಡಿ ಬಾಳಿ ಇಟ್ಕೊಂಡು ಈ ಬಿಸ್ಲಾಗ ಓಡಾಡ್ತೈತಲ್ಲ. ಇವ ಅಜ್ಜನ್ನೇನು ಮನುಷ್ಯರ ಶರ್ಮನ ಎಮ್ಮೆ ಶರ್ಮ ಅಪ್ಪ. ತಾಡಿ ಬಂದ್ರೆ ಒಟ್ಟು ಕೇಳ್ತೀನಿ. ಅದು ನರಸಿಂಹಜ್ಜ ಇಟ್ಟಿರ್ಕೇನ ಅಂದ್ರೆ ಒಟ್ಟ ಬಡವ ರಾಸ್ಕಲ್. ಏನೋ ನನ್ನನ್ನ ಹೆಸರಿಡಿದು ಕರೆಯೋ ಅಷ್ಟು ದೊಡ್ಡವನಾಗ್ಬಿಟ್ಟ. ತೆಗೆದಿತ್ಲಿಂದ ಮುಷ್ಣಿ ಗುದ್ದು ಬಿಟ್ಟಿದ್ದೀನಿ ಅಂದ್ರೆ ಮುಷ್ಣಿ ಹೊರಗಾಗ್ಬಿಡ್ಬೇಕು. ಲೋ ಮುಂಜ, ಇವ ಅಜ್ಜ ಆತದ್ಲ ಹಿಂಗ್ ಮಾತಾಡ್ತೈತೆ. ಈ ತಾತಂಗೆ ರಾಜ್ಕುಮಾರ್ರು ಅಂತ ಅಂದ್ರೆ ಬಲು ಇಷ್ಟ. ಅದಕ್ಕೆ ನಾನು ರಾಜ್ಕುಮಾರ್ ನಂಗೆ ಮಾತಾಡ್ತೀನಿ ಅಂತಾನೆ ಪ್ರಯತ್ನ ಪಡ್ತೈತೆ ಅಷ್ಟೇ. ನೇರಪ್ಪ ಮಾತಾಡಕ್ ಬರಲ್ಲ ಏನೋ. ಏನೋ ಗುಸು ಗುಸು ಅಂತ ಮಾತಾಡ್ತಾ ಇದ್ದೀರಲ್ಲ, ಏನು ಸಮಾಚಾರ ಅಂತ? ನರಸಿಂಹಜ್ಜ ಏನು ಇಲ್ಲ. ಅಜ್ಜ ಅಲ್ಲ ತಾತ. ನರಸಿಂಹ ತಾತ ಏನು ಇಲ್ಲ. ಅಲ್ಲ ನಾವಿಲ್ಲಿ ಮರದಳೆ ಕುತ್ಕೊಂಡಿದ್ರು ಎಲ್ಲ ಮೇಲೆ ಕೆಳಗೆ ಹೊಡ್ತಾ ನೀರು ಕಿಡ್ಕೊಂತಾವೆ. ನೀನು ಈ ಸುಳ ಬಿಸ್ಲಾಗೆ ಸಿಂಪಲ್ ಆಗಿ ಒಂದು ಶೆಡ್ಡಿನೂ ಬಾಡಿ ಇಟ್ಕೊಂಡು ಅದು ಗಾನ ಬೇರೆ ಬಿಟ್ಕೊಂಡು ಓಡಾಡ್ತಿದ್ದಲ್ಲ. ಅದಕ್ಕೆ ಏನು ಕತೆ ಅಂತ ಕೇಳೋಣ ಅಂತಾನೆ ಕಾರ್ಬೇಕಂತಾತ. ಅಯ್ಯೋ ಮಂಕೆ, ಅಷ್ಟೇನಾ? ನಾನು ಇವಾಗ ತಾನೇ ಗೌಡ್ರು ಹೊಲದಲ್ಲಿ ಬೋರಿಗೆ ನೀರು ಬಿಡ್ತಾರಲ್ಲ, ಅಲ್ಲಿ ಸ್ನಾನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಬಹಳ ತಂಪಾಗಿತ್ತು ನೀರು. ಸ್ವರ್ಗಲೋಕದ ಸ್ನಾನ ಅನ್ಕೋ. ಅದನ್ನ ಮಾಡ್ಕೊಂಡು ಈಗ ತಂಪಾಗಿ ಬರ್ತಾ ಇದ್ದೀನಿ ಅಷ್ಟೇನೆ. ಗೌಡ್ರು ಬೋರ್ನಾಗೆ ನೀರು ಬಿಟ್ಟಿದ್ದಾರೆ. ಕರೆಂಟ್ ಇವಾಗ ನಿರಂತರ ಜ್ಯೋತಿ ಅಲ್ಲವೇ?
ಕರೆಕ್ಟ್ ಕರೆಕ್ಟ್, ನಾನೇ ಮಾಡ್ತಾ ಇದ್ದೆ. ಥ್ಯಾಂಕ್ಸ್ ನರಸಿಂಹಜ್ಜ, ನನ್ನ ನರಸಿಂಹ ತಾತ ಹೇಳಿಕೆ ಥ್ಯಾಂಕ್ಸು. ನಿನ್ನ ನಿನ್ ನಿನ್ ನೀ ಏನ್ ತಾತ ನೀವು ಸೇಮ್ ಡಾಕ್ಟರ್ ರಾಜ್ಕುಮಾರ್ ಅವ್ರು ಮಾತಾಡ್ದಂಗೆ ಮಾತಾಡ್ತಿದ್ದಲ್ಲ. ಬಾರೋ ಕಂದ, ಬಾರೋ ಬಾರೋ, ಎಂಥ ಮಾತು ಹೇಳ್ಬಿಟ್ಟಪ್ಪ, ಎಂಥ ಮಾತು ಹೇಳ್ಬಿಟ್ಟೆ. ನೀವ್ ಹಿಂಗೆ ಅವ್ರ ತರನೇ ಮಾತಾಡದ್ನ ರಾಜ್ಕುಮಾರ್ ಅವ್ರು ಇದ್ದಾಗ ನೀನು ಅವ್ರ ತಕೋಯ್ಬಿಟ್ಟು ಮಾತಾಡ್ಬೇಕಾಯ್ತು, ಚೆನ್ನಾಗಿರ್ತಿತ್ತು. ಏನ್ ಮಾಡೋದಪ್ಪ, ಏನ್ ಮಾಡೋದು, ನಮಗ ಅದೃಷ್ಟ ಇಲ್ಲ, ನಥದೃಷ್ಟರಪ್ಪ ನಾವು. ಸದ್ಯಕ್ಕ ಅವ್ರೇನ ಇದ್ದಿದ್ರೆ ನೀನ್ ಕಿತ್ತಗೆ ಸೂಟ್ ಮಾಡ್ಬಿಟ್ರೆ ನೀನ್ ಹಿಡ್ಕೊಂಡು. ಏನಪ್ಪ ಮುದ್ದು ಮಗು, ಏನೋ ಹೇಳ್ತಾ ಇದೀಯಲ್ಲ, ಏನದು? ಏನೂ ಇಲ್ಲ ಕಂತಾತ, ಸಾಕು, ನಮ್ ಕೈಲಿಂದ ಕೇಳಿಸ್ಕೊಳಕ್ಕಾಗಲ್ಲ. ಹೋಗು, ಮ್ಯಾಲ ಬಿಸಿಲು ಮ್ಯಾಲ ನೆತ್ತಿ ಮೇಲೆ ಅದು ಕುಟ್ತೈತೆ, ಮುಂದ್ ನಿಂತ್ಕೊಂಡು ಕಿವಿಗೆ ನೀನ್ ಕುಟ್ತಿದ್ದ. ಹೋಗು ಹೋಗು, ನಮ್ಮ ಮುಂದೆ ಹೇಳ್ದಂಗೆ ಅಣ್ಣವ್ರ ಡೈಲಾಗು ಅಣ್ಣವ್ರ ತರ ಮಾತಾಡಿ ಅವ್ರಿಗೆ ಅವಮಾನ ಮಾಡ್ಬೇಡ, ಸರಿನೇ? ಹೋಗು ಹೋಗು, ತಿರುಗಿ ಮಾಡ್ದಂಗೆ ಹೋಗ್ತಿರು, ನಾ ಹೊಲ್ಗಿಲ್ಲ ಕೊಡ್ದೇನು. ಆಯ್ತು ಬಿಡಪ್ಪ, ಆಯ್ತು ಆಯ್ತು. ಲೋ ಮುಂಜ, ನನ್ನ ಕೈಲಿ ಆಗ್ತಿಲ್ವಲ್ಲ, ನನ್ನ ಕೈಲಿ ತಾಡ್ಕೊಂಬಕ್ಕಾಗಿಲ್ಲ. ಬೋರೈಸ್ನ ಅಂಗಡಿಗೆ ತಕೋಗಿ 10 ರೂಪಾಯಿನ 3 ಜ್ಯೂಸನ್ನ ತಕೊಂಬತ್ತೀನಿ, ತಡ್ಕ. ಅರೆ ಲೋಕನ ಅಣ್ಣ, ನಮ್ದಿಗೆ ಜ್ಯೂಸ್ಗೆ ನೀರಿಗೆ ಖಾನಾಗೆ ಪಾನಿಗೆ ಅಂತ ಹೇಳ್ಬಿಟ್ಟು ನಮ್ದಿಗೆ ಗ್ಯಾಸ್ ಮುಸಂಗೆ ಇಲ್ಲ. ನಮ್ದಿಗೆ 6 ಗಂಟೆ ಸಾಯಂಕಾಲ 6 ಗಂಟೆವರೆಗೂ ನಮ್ದಿಗೆ ಚಾಗೆ ತಿನ್ನಂಗಿಲ್ಲ, ಕುಡಿಯಂಗಿಲ್ಲ. ನಿಮ್ದಿಗೆ ಬೇಕಾದ್ರೆ ಸೈಡ್ ಒಳಗೆ ಹೋಗ್ಬಿಟ್ಟು ತಿನ್ಕೊಂಡು ಬಂದ್ಬಿಡು, ನಂದು ಮುಂದ್ಗಡೆಗೆ ನಿಂತ್ಕೊಂಡು ಕುತ್ಕೊಂಡು ತಿನ್ನಂಗಿಲ್ಲ, ಕುಡಿಯಂಗಿಲ್ಲ. ಕರೆಕ್ಟ್, ನಮ್ TTP ಉಪವಾಸ ಬೇರೆ ಇದ್ದಾನೆ. ಮರ್ತ ಹೋಗಿದ್ದೆ, ನೀನ್ ಹೋಗಿ ಹೋಗಿನ ಅವನ ಮುಂದೆ ಜ್ಯೂಸು ಪಾಸು ಊಸು ಅಂಚ ಸುಮ್ಕಿರ ಲೋಕೆ. ಆದ್ರೂ ನರಸಿಂಹಜ್ಜ ಬರೋದು ಬಂದು ನಮ್ಗೆ ಒಳ್ಳೆ ಇನ್ಫಾರ್ಮೇಶನ್ ಸುದ್ದಿ ಕೊಟ್ಟ ಕಣ. ಗೌಡ್ರು ಅಲ್ದಾಗೆ ಬೋರಗೆ ಮೋಟ್ರು ಅದೇನು ಅದಂತದ ಪೈಪಿಗೆ ನೀರ್ ಬಿಟ್ಟಿದ್ದಾರೆ ಅಂತೆ, ಬೋರ್ನಾಗೆ ನೀರ್ ಇಳ್ಕೊಂಡು ಹೋಗ್ತಾ ಇದೀನಿ, ತಣ್ಣಗೈತೆ ಅಂತ ಬೇರೆ ಹೇಳ್ತಲ್ಲ. ನಮ್ಗೂ ಬೇರೆ ಎಲ್ಲಾನ ನೀರ್ ಇಳ್ದೋಗಿ ನೆಂದೋಗಿದೀವಿ, ನೆತ್ತಿ ಬೇರೆನ ಸುಟ್ಟೋಗ್ತೈತೆ. ಹೋಗಿ ನಾವ ಪೈಪ್ ಒಳಗೆ ಸುಮ್ಮನೆ ನಿಂತ್ಕೊಂಡು ನೀರ್ ಹಾಕೊಂಬರನ್ನೇ. ಬ್ಯಾಡ ಸುಮ್ಕಿರಲು ಮುಂಜ, ಆಮೇಕಿಂದ ಗೌಡ್ರ ಇಲ್ಲ ಪುಟ್ರಂಗಜ್ಜ ನಮ್ಮ ಅಮ್ಮಯ್ಯನ ನಿಮ್ಮ ಅಮ್ಮಯ್ಯನ ನೋಡಿ ಬೈದ್ರೆ ಏನು ಬೇಡ, ಸುಮ್ಕಿರಪ್ಪ. ನೀವು ಅವನಲ್ಲ ಯಾದ್ರು ಕಂಡು ಸಾಯ್ತಾನ ಒಳ್ಳೆನ ಅಲ್ಲ ಕಣ. ಗೌಡ್ರ ಇಲ್ಲ ಪುಟ್ರಂಗಜ್ಜ ನಿಮ್ಮಮ್ಮಯ್ಯನ ನಮ್ಮಮ್ಮಯ್ಯನ ನೋಡಿ ಬೈಯಕ್ಕೆ ನಾವೇನ್ ಗೌಡ್ರು ಅಲ್ದಾಗೆ ಎಳ್ನೀರ್ ಕಿತ್ಕೊಂಬರಕ್ ಹೋಗ್ತಿದೀವಿ, ಇಲ್ಲ ಮಾವಿನಕಾಯಿ ಕಿತ್ಕೊಂಬರಕ್ ಹೋಗ್ತಾ ಇದೀವ, ಇಲ್ಲ ಕಲ್ಲಂಗಡಿ ಹಣ್ಣ ಓದ್ಕೊಂಬರಕ್ ಹೋಗ್ತಿದೀವಿ. ನೀರ್ ಬರ್ತವೆ, ಅದ್ರೊಳಗೆ ನಿಂತ್ಕೊಂಡು ಒಂದ್ 2 ನಿಮಿಷ ಮೈ ನೆನೆಸ್ಕೊಂಡು ಮೈ ತೊಳ್ಕೊಂಡ್ ಬರ್ತೀವಪ್ಪ. ಅಲ್ಲಿ ನೀರೊಳಗೆ ನಿಂತ್ಕೊಂಡ್ರೆ ಯಾರ ಬೈತಾರೆ? ಬಾರ ಎಲ್ಲಲ್ಲ. ಕರೆಕ್ಟ್ ಹೌದಲ್ವೇ? ಏನ ಕದ್ಕೊಂಬರದ ಮಾಡಿದ್ರೆ ಬೈತಾರೆ. ನಾವೇನು ಕದಿಯಾಕೆ ಹೋಗ್ತಿರಲ್ಲ, ಸುಮ್ನೆ ಹೋಗಿ ಬೋರಾಗೆ ನೀರ್ ಬರೋದ್ರೊಳಗೆ ನಿಂತ್ಕೊಂಡು ಸ್ನಾನ ಮಾಡ್ಕೊಂಡ್ ಬಂದ್ರೆ ಯಾಕೆ ಬೈತಾರೆ? ಹೌದಲ್ವೇ? ಹ್ಞೂ ಕಣ ಮುಂಜ, ನನಗಿದು ಅಳಿಲೇ ಇಲ್ಲ. ನಡಿರೋ ಹೋಗೋಣ. ನನ್ನ ಮಗನ ಗಣ ಸರ್ಕ, ನೀ ಏನು ಯಾತ್ಕೋಬೇಡ, ಟ್ಯೂಬ್ ಲೈಟ್ ನನ್ನ ಮಗ ನೀನು. ಬರ ಹೋಗಿ ಗೌಡ್ರು ಬೋರಡಕ್ಕೆ ನಿಂತ್ಕೊಂಡು ಚೆನ್ನಾಗಿ ಮಾಡ್ಕೊಂಡ್ ಬರೋಣ, ಬರ ಮೈಯಲ್ಲನೆ. ಅವರು ಇಲ್ಲ ಮಂಜುದು ಅಣ್ಣ, ನಿಮ್ದಿಗೆ ಲೋಕದ ಅಣ್ಣಗೆ ಹೋಗ್ಬಿಟ್ಟು ತಣ್ಣಗೆ ಹಾದ್ರು ಮಾಡ್ಕೊಂಡ್ ಬನ್ನಿ, ಸಿಡಂಗಿ ಹಾದ್ರು ಮಾಡ್ಕೊಂಡ್ ಬನ್ನಿ. ನಮ್ದಿಗೆ ಬರೋದಿಲ್ಲ, ನಮ್ದಿಗೆ ಬರೋದಿಲ್ಲ ಅಂದ್ರೆ ಬರೋದಿಲ್ಲ ಅಷ್ಟೇ. ಯಾಕೆ ಬರೋದಿಲ್ಲ? ನಾವಿಬ್ರೆ ಹೋದ್ರೆ ನನ್ನ ಮಗ 200 ರೂಪಾಯಿ ಕದಿಯಾಕ, ಇಲ್ಲ ಕೋಳಿ ಹಿಡ್ಕೊಂಡ್ ಕದಿಯಾಕ, ಇಲ್ಲ ಎಂತದ ಕಲ್ಲಂಗಡಿ ಕದಿಯಾಕ ಹೋಗುವಾಗ ನನ್ನ ಮಗ ನಾನು ಬರೋದಿಲ್ಲ ಅಂತ ಹೇಳದೇ ಇಲ್ಲ. ಇದಕ್ಕಾದ್ರೆ ಬರೋದಿಲ್ವಂತೆ. ಕುತ್ಕೊಂಡ ಕಾಲಕ್ಕೆ ನೀನ್ ಬರ್ಲಿಲ್ಲ ಅಂದ್ರೆ ಚಿಕ್ಕಮ್ಮಚ್ಕೊಂಡ್ ಬಾರ, ನೀನು ನೀರು ಹಿಡ್ಕೊಂಡಿದ್ರೆ ಅಷ್ಟೇ ಒಂದತ್ತು ಆ ಕಡೆ ಕುಕ್ಕಮ್ಮಿ ಬಾರ ಸುಮ್ಮನೆ. ಮಂಜುನಣ್ಣ, ನಮ್ದಿಗೆ ಪಾನಿಗೆ ಎಲ್ಲ ಉಯ್ಕೊಳ್ಳೋದಿಲ್ಲ, ಸುಮ್ಮನೆ ಕುತ್ಕೊಂಡು ನಿಮ್ದಿಗೆ ಬೇಕಾದಾದ್ರೆ ನಮ್ದಿಗೆ ಬಂದ್ಬಿಡ್ತೈತೆ. ಓ ಮತ್ತೀಗ ನೀನು ನಕ್ಕಿಂತ ನೀರು ಕುಡಿಯಂಗಿಲ್ಲ ಅಂತ ಹೇಳಿದ್ದೆ, ಒಂದ್ ತೊಟ್ಟು ನೀರು ಬಾಯಕ್ ಬಿಡಂಗಿಲ್ಲ 6 ಗಂಟೆ ತನಕ ಅಂತಾನೆ. ನಿನ್ನ ಆಮೇಲೆ ನೀರು ಕರ್ಕೊಂಡು ಹೋದ್ರೆ ಬೋರಿನ ನೀರು ಆಮೇಲೆ ಅಕಸ್ಮಾತ್ ಆಗಿ ಬಾಯಕ್ ಹೋಗ್ಬಿಟ್ರೆ ನಿಮ್ಮ ಅಮ್ಮ ನಮ್ಮ ಬಿಡ್ತೈತೆ, ಏರಿಲ್ಲ ಹಲಾಲ್ ಮಾಡ್ಬಿಡ್ತೈತೆ ನಮ್ಮಿಬ್ಬರನ್ನು. ಅದಕ್ಕೆ ನೀನ್ ಸುಮ್ಮನೆ ಕುಕೊಂಡು ಬೇಕಿವೆ ಬಾ. ಹೀಗೆ ಮಂಜುನಣ್ಣ, ಚಲ
ರೊಟೇಷನ್ ಆಗ್ಬಿಡ್ತಾ ಇದಾವೆ. ಓಹೋ ಸೂರ್ಯಗೆ ಗೊತ್ತಾವಪ್ಪು. ಬಾರ 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 ಇಲಿಯನ್ ಬಾರ. ಹಲೋ ಮುಂಜ ಇಲ್ಲಿ ನೋಡ್ಲ ಕೆಳಗೆ ಇದೇನು ಹಳ್ಳು ಬಿಲ್ಲ ಆಗೈತೆ. ಪಟ್ನ ಮನೆ ಅದೇನೋ ಒಂದು ಮುಂದೆ ಹೋಗಲ್ಲ ಅಷ್ಟು ಇತ್ತಲ್ಲ ಬಾ. ಅದ್ರ ಅಳಿತಿಳಿದ್ರೆ ನಮ್ಮ ಕಾಲಾಗ ಅರ್ಧಕ್ಕೂ ಬರಲ್ಲ. ಇವನು ಇಲ್ಲಿಂದಾನೆ ನಾ ಪೀಗೆ ಆಫ್ ಮಾಡ್ಕೊಂತಾನೆ. ಬರಲ್ಲ ಲೋ ಮುಂಜ ಇದೇನಲ್ಲ ಈ ಪಟ್ಟಿ ಕರಿತಾ ಇದೆ ನೀರು. ಮುಖನಲ್ಲೇ ಲೋಕಿ ಈ ಗೌಡ್ರ ಇದಾರಲ್ಲ ಯಾಕೆ ಅರ್ಥ ಮಾಡಿಸ್ತಾರೆ. ಒಳಗಡೆ ಬೋರ್ ಅಳಿಕೆಂದನ ಜನನ ಇಚ್ಚಾರ ಏನಂತಾನೆ ಅದಕ್ಕೆ ಹಿಂಗೆ ಪಾರ ಬಿಡ್ತಾ ಇದಾವ ನೀರು. ತಮಗೆ ಆಗತ್ತಪ್ಪ ಈ ಬಿಸಿಲಾಗಿ ಸೆಕೆ ನೀರು ಕಿತ್ಕೊಂತಿದ್ಕೋ. ಈ ಬಿಸಿಲು ಹೊರತಿದ್ಕೋನ ತಣ್ಣಗಾಗತ್ತಣ. ಮುಖ ಮುಂಜ ಬೋರು ತಣ್ಣಗಾತು. ಯಪ್ಪ ಸೊಳ್ಳೆತ್ತು ನಂಗೆ ಆಗ್ತಾಯಿತ್ತು ಆಲೇನ. ಸ್ನೇಹಿತರೆ ಇಂಥ ಬಿಸಿಲಿಗೆ ಈ ಬೋರ್ ನೀರು ಇಟ್ಕೊಂಡು ಸ್ನಾನ ಮಾಡೋದು ಎಂತ ಚೆನ್ನಾಗಿ ತಣ್ಣಗಿರ್ತೈತೆ ಅಲ್ವೇ. ನೀವು ಯಾರನ್ನ ಹಿಂಗೆ ಬೋರ್ ನೀರು ಇಟ್ಕೊಂಡಿದ್ರೆ ಕಮೆಂಟ್ನ ತಿಳಿಸ್ರಿ. ನಮಗಿಂತ ವಿಡಿಯೋ ಹೆಂಗಿತ್ತು ಅಂಬೋದನ್ನ ಕಮೆಂಟ್ನಾಗೆ ತಿಳಿಸ್ರಿ. ವಿಡಿಯೋ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೇನ ಲೈಕ್ ಮಾಡ್ಕೊಳ್ರಿ. ಆಮೇಲೆ ಹೈಪ್ ಮಾಡಿರಿ. ಸರಿನೇ ಮುಂದಿನ ವಿಡಿಯೋ ಸಿಗ್ತೀವಿ.